ಸಹೃದಯರೇ, ಶರಣಾರ್ಥಿಗಳು. ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳವರ ದಿವ್ಯ ಚರಣಕ್ಕೆ ಅರ್ಪಿಸುತ್ತಿರುವ ವಚನ ನಾದ ಸಿರಿಯ ಸರಣಿಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಬಸವ ತತ್ವ ಅನುಭಾವ ಕೇಂದ್ರ ಬೆಳಗಾವಿಯ ಪೂಜ್ಯ ಮಾತೆ ವಾಗ್ದೇವಿ ತಾಯಿ ಇವರಿಂದ ವಚನ ನಿರ್ವಚನ ಹಾಗೂ ವಚನಕ್ಕೆ ರಾಗ ಸಂಯೋಜಿಸಿ ಸಿರಿಕಂಠದಿಂದ ಹಾಡಿದ್ದಾರೆ ವಿದುಷಿ ಪಾವನಿ ಕಾಶಿನಾಥ್, ಬೆಂಗಳೂರು. ಬನ್ನಿ ಎಲ್ಲರೂ ಕೇಳಿ ಆನಂದಿಸೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆಧ್ಯಾತ್ಮ ಬಂಧುಗಳೇ, ತಮಗೆಲ್ಲ ಭಕ್ತಿಯ ಅನಂತ ಶರಣಾರ್ಥಿಗಳು. ವಚನನಾದ ಸಿರಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಆತ್ಮೀಯರೇ, ನಮ್ಮೆಲ್ಲರ ಈ ಜೀವನ ನಾಟಕ ಜಗತ್ತು ಅನ್ನೋ ಮಹಾರಂಗಮಂಟಪದಲ್ಲಿ ಕೆಲ ಕಾಲ ಸಾಗ್ತಾ ಹೋಗುತ್ತೆ. ಅಷ್ಟರಲ್ಲೇ ನಾವು ಎಷ್ಟೆಷ್ಟೋ ಬಗೆಯ ಪಾತ್ರಗಳನ್ನು ಧರಿಸಿ ಜೀವನ ನಾಟಕನ ಆಡ್ತಾನೇ ಇರ್ತೀವಿ ಅಲ್ವಾ? ಈ ಜಗತ್ತು ಮತ್ತು ಜೀವಿಗಳನ್ನು ಆಡಿಸುವ ಸೂತ್ರಧಾರ ಒಬ್ಬನೇ ಅದಾನ ಅಥವಾ ಒಂದೇ ಇದೆ ಅಂತ ಹೇಳೋಣ. ಇದು ನಮ್ಮೆಲ್ಲರಿಗೂ ಗೊತ್ತಿದೆ. ಎಲ್ಲ ಧರ್ಮಗಳು, ದರ್ಶನಗಳು ಎಲ್ಲ ಇದೊಂದನ್ನೇ ಸಾರ್ತವೆ. ಅದನ್ನು ಆಧ್ಯಾತ್ಮದಲ್ಲಿ ತತ್ ಅಂತ ಕರೀತಾರೆ. ತತ್ ಅಂದರೆ ಅದು ಪರಮ ಚೈತನ್ಯ ಶಕ್ತಿ. ಅದು ಅಗೋಚರವಾಗಿದ್ದು ಎಲ್ಲವನ್ನೂ ಆಡಿಸ್ತಾ ಇದೆ. ಅದನ್ನು ವಿಶ್ವಶಕ್ತಿ ಅಥವಾ ಕಾಸ್ಮಿಕ್ ಪವರ್ ಅಂತಾರೆ ವಿಜ್ಞಾನದಲ್ಲಿ, ಅಥವಾ ಸುಪ್ರೀಂ ಪವರ್ ಅಂತಾರೆ. ಏನೇ ಹೇಳಿ ಅದೊಂದು ಅಪ್ರತಿಮ ಅಪರಿಮಿತ ಶಕ್ತಿ. ಪರಿಮಿತಿಯೇ ಇಲ್ಲ ಆ ಶಕ್ತಿಗೆ. ಶಕ್ತಿಯೊಂದು ನಾಶವೇ ಇಲ್ಲ. ತೋರುವ ತೋರಿಕೆಯಲ್ಲಿ ಅದು ಆಡಿಸ್ಲಿಕ್ಕೆ ಕಾರಣವಾಗಿ ಯಾವಾಗಲೂ ಇದ್ದೇ ಇರುತ್ತೆ. ಅದಕ್ಕೆ ಅದನ್ನು ಅಗೋಚರ, ಅನಂತ ಅಂತಾರೆ. ಆ ಅನಂತ ಶಕ್ತಿಯಲ್ಲಿ ನಾನು ಒಂದು ಅಂಶ. ನಾನು ಅಂದರೆ ನಾವು ಜೀವಿಗಳೇನದೀವಿ, ಜೀವಾತ್ಮರು ಅನಂತ ಅಗೋಚರ ಶಕ್ತಿಯ ಸೂಕ್ಷ್ಮಾತಿ ಸೂಕ್ಷ್ಮ ಅಂಶ. ಆ ಸೂಕ್ಷ್ಮಾತಿ ಸೂಕ್ಷ್ಮ ಅಂಶವೇ ನಾವು ಅನ್ನೋದು, ಅಥವಾ ನಾನೆನ್ನೋ ಜೀವಾತ್ಮ ಅಂತ ನಾವು ತಿಳ್ಕೊಬೇಕಷ್ಟೇ. ಇನ್ನೊಂದು ಕಾಣ್ತಾ ಇರೋ ಈ ವಿಶಾಲ ಜಗತ್ತಿದೆ ಅಲ್ವಾ ನಮ್ಮ ಮುಂದೆ, ಅದು ದೇವಶಕ್ತಿಯ, ಅದು ಸಹ ದೇವಶಕ್ತಿಯ ಒಂದು ಅಂಶ ಅಂತಲೇ ಎಲ್ಲ ಜ್ಞಾನಿಗಳು ಸಾಕ್ತಾರೆ. ಇನ್ನು ಇದಕ್ಕೂ ಮೀರಿದ ವಿಶ್ವದ ವಿಸ್ತಾರ ಎಷ್ಟು, ವಿಶ್ವಶಕ್ತಿ ಹೇಗೆ, ಏನು, ಎಷ್ಟು ಅಂತ ಇದುವರೆಗೂ ಯಾರಿಗೂ ಕಂಡುಹಿಡಿಯೋಕ್ಕಾಗಿಲ್ಲ. ಆದರೆ ಅದು ಇದೆ ಅನ್ನೋದನ್ನು ಮಾತ್ರ ವಿಜ್ಞಾನಿಗಳು, ತತ್ವಜ್ಞಾನಿಗಳು, ಆತ್ಮಜ್ಞಾನಿಗಳು, ಅನುಭಾವಿಗಳು ಎಲ್ಲರೂ ಒಪ್ಕೊಳ್ತಾರೆ. ಆ ಸತ್ಯದಲ್ಲಿ ನಾವು ಏಕತ್ವವನ್ನು, ಅದು ಬಿಟ್ಟು ಇನ್ನೊಂದಿಲ್ಲ, ಅದೇ ಒಂದು ಸತ್ಯ. ಆ ಏಕತ್ವದ ಅನುಭವ ಪಡೆಯೋದೇ ನಮ್ಮೆಲ್ಲರ ಜೀವನದ ಪರಮ ಧ್ಯೇಯ, ಉದ್ದೇಶ. ಸತ್ಯವನ್ನು ಸಾಧಿಸಬೇಕಾದ ಭಕ್ತ ಅದನ್ನೇ ಸಾಧಿಸಬೇಕು ಅಂತಾರೆ. ಸತ್ಯ ಅನ್ನೋದು ಅದು ಅನಂತ. ಅದರಿಂದಲೇ ಎಲ್ಲ ನಡೀತಾ ಇರೋದು. ಇದರ ಅನುಭವ ನಮಗೆ ಆದರೆ ಎಲ್ಲ ಭೇದಗಳು ಮರೆಯಾಗಿ ಬಿಡುತ್ತವೆ. ಅದು ಏನು ಅಂತ ಹೇಳಕ್ಕೆ ಬರಲಾರ್ದಂಥ ಆನಂದವನ್ನು ಪಡೀತಾರೆ. ಅದನ್ನು ಸಾಧಿಸೋದೇ ಜಾಣತನ ಅಂತಾರೆ ಜ್ಞಾನಿಗಳು. ನಾನೆಂಬುದೊಂದು ಅಂಶ, ಇತರ ಜಗವೊಂದಂಶ, ನಾನು ನೀನುಗಳಳಿದ ಸರ್ವೈಕ್ಯವೊಂದು, ಧ್ಯಾನಿಸುತ್ತೇ ಐಕ್ಯವನು, ಪಾಲಿಸುವುದು ಉಭಯವನು, ಜಾಣಿನ ನಾಟಕವೋ ಮಂಕುತಿಮ್ಮ. ಈ ಜೀವನ ನಾಟಕದಲ್ಲಿ ಏಕತ್ವವನ್ನು, ಸಮರಸತ್ವವನ್ನು ಸಾಧಿಸೋದೇ ಜಾಣನ. ದೇವರ ಧ್ಯೇಯನೂ ಅಷ್ಟೇ, ಭಕ್ತನ ಧ್ಯೇಯನೂ ಅದೇ ಆಗಿರಬೇಕು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಎಲ್ಲ ಜ್ಞಾನಿಗಳು ಹೇಳ್ತಾರೆ. ಅದನ್ನು ಹಲವಾರು ಉಪಗಳ ಮುಖಾಂತರ ತೋಂಟದ ಸಿದ್ಧಲಿಂಗ ಯತಿಗಳು
ನಮ್ಮ ಮನಸ್ಸಿಗೆ ಮುಟ್ಟುವಂತೆ ಒಂದು ಅದ್ಭುತವಾದ ವಚನ, ಅವರ ಅನುಭವದ ವಚನ ಅಪ್ರತಿಮವಾಗಿದೆ. ಅದನ್ನು ನಾವು ನೋಡೋಣ. ಆ ವಚನ ಹೀಗಿದೆ: ಕತ್ತಲೆಯನ್ನೊಳಗೊಂಡ ಬೆಳಕಿನಂತೆ, ಪಕ್ಷಿಯನ್ನೊಳಗೊಂಡ ತತ್ತಿಯಂತೆ, ಮುತ್ತನೊಳಗೊಂಡ ಚಿಪ್ಪಿನಂತೆ, ಸಾಗರವನ್ನೊಳಗೊಂಡ ಶಶಿಯಂತೆ, ಜಗವನ್ನೊಳಗೊಂಡ ಆಕಾಶದಂತೆ ಎನ್ನ ನೀವು ಒಳಗೊಂಡಿರಿಯಾಗಿ, ಎನ್ನ ನೀವು ಒಳಗೊಂಡಿರಿಯಾಗಿ, ನಾನು ನೀನು, ನಾನು ನೀನು ಏನೆಂದರಿಯನಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಈ ವಚನವನ್ನು ಗಾಯನ ರೂಪದಲ್ಲಿ ಆಲಿಸೋಣ. ಕತ್ತಲೆಯನ್ನೊಳಗೊಂಡ ಬೆಳಗಿನಂತೆ, ಪಕ್ಷಿಯನ್ನೊಳಗೊಂಡ ತತ್ತಿಯಂತೆ, ಕತ್ತಲೆಯನ್ನೊಳಗೊಂಡ ಬೆಳಗಿನಂತೆ, ಪಕ್ಷಿಯನ್ನೊಳಗೊಂಡ ತತ್ತಿಯಂತೆ, ಮುತ್ತನೊಳಗೊಂಡ ಚಿಪ್ಪಿನಂತೆ, ಸಾಗರವನ್ನೊಳಗೊಂಡ ಶಶಿಯಂತೆ, ಮುತ್ತನೊಳಗೊಂಡ ಚಿಪ್ಪಿನಂತೆ, ಸಾಗರವನ್ನೊಳಗೊಂಡ ಶಶಿಯಂತೆ, ಸಾರೆಗ ಪಧ ಪಗ ಪಗರೆ ಗರಿ ಸಧ ಸ, ಸಾರೆಗ ಪಧ ಸಾ ಸಾಧ ಪಧ ಪಗ ಪಗರೆ ಗರಿ ಸಧ ಸ, ಜಗವನ್ನೊಳಗೊಂಡ ಆಕಾಶದಂತೆ ಎನ್ನ ನೀವು ಒಳಗೊಂಡಿರಿಯಾಗಿ, ಜಗವನ್ನೊಳಗೊಂಡ ಆಕಾಶದಂತೆ ಎನ್ನ ನೀವು ಒಳಗೊಂಡಿರಿಯಾಗಿ, ನಾನು ನೀನು ಏನೆಂದರಿಯೇನಯ್ಯ, ನಾನು ನೀನು ಏನೆಂದರಿಯೇನಯ್ಯ ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೇ, ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೇ, ಸಿದ್ದೇಶ್ವರ ಪ್ರಭುವೇ, ಸಿದ್ದೇಶ್ವರ ಪ್ರಭುವೇ. ಪರಮ ಸತ್ಯವನ್ನು ಕಂಡುಂಡ ಪರಮಾನುಭಾವಿ ತೋಂಟದ ಸಿದ್ಧಲಿಂಗೇಶ್ವರರು. ಇವರು ಬಸವಾದಿ ಪ್ರಮಥರ ತತ್ವಾದರ್ಶಗಳನ್ನು ತಲೆ ಮೇಲೆ ಹೊತ್ತುಕೊಂಡು ಜೀವನದಲ್ಲಿ ಅದನ್ನೇ ಪರಿಪಾಲಿಸ್ತಾ ಬಸವಣ್ಣನವರನ್ನೇ ಹಾಸಿಕೊಂಡು ಹೊದ್ದಿಕೊಂಡು ನಾನು ಬದುಕ್ತಾ ಇದ್ದೀನಿ, ಬಸವ ತತ್ವ ಚಿಂತನೆಯೇ ನನ್ನ ಬದುಕಿನ ಪರಮ ರಸಾನುಭವ, ಆನಂದಕ್ಕೆ ಅದುವೇ ಕಾರಣ ಅಂತ ಅನೇಕ ವಚನಗಳಲ್ಲಿ ಹೇಳ್ಕೊತಾ ಹೋಗ್ತಾರೆ. ಬಸವ ತತ್ವ ಅಂದರೆ, ಶರಣರ ತತ್ವ ಅಂದರೆ ಸಮರಸತ್ವವನ್ನು ಕಂಡುಕೊಳ್ಳೋದು. ಅದನ್ನೇ ಸಾಧಿಸಿದವರು ತೋಂಟದ ಸಿದ್ಧಲಿಂಗ ಯತಿಗಳು. ಅವರಷ್ಟೇ ಸಾಧಿಸಿದಲ್ಲ, 16ನೇ ಶತಮಾನದಲ್ಲಿ ಅನೇಕರಿಗೆ ಆ ತತ್ವ ಪ್ರಸಾರವನ್ನು ಮಾಡುವ 101 ಜನ ವಿರಕ್ತರೊಡನೆ ತಮ್ಮ ಜೀವನವನ್ನೆಲ್ಲ ತತ್ವ ಪ್ರಸಾರದಲ್ಲಿ, ತತ್ವ ಸಾಧನೆಯಲ್ಲಿಯೇ ಸಾಧಿಸಿ ಆನಂದವನ್ನು ಪಡೆದ ಘನ ಮಹಿಮ ಶರಣರು. ಅವರ ಈ ವಚನ ಪೂರ್ತಿ ಹೇಳ್ತಾ ಇದೆ, ಈ ದೇಹ ಇರುವಾಗಲೇ ದೇವ ಸತ್ಯ ಹೇಗೆ ಆವರಿಸಿಕೊಂಡಿದೆ,
ಎಲ್ಲವನ್ನೂ ಅದೇ ಒಳಗೊಂಡಿದೆ ಅನ್ನೋದನ್ನು ಅರಿತು ಅನುಭವಿಸಿ ಆನಂದಿಸಬೇಕು ಅಂತ ಬಹಳ ಸುಂದರವಾಗಿ ಆ ದೇವ ಕಳೆ ಇರೋದ್ರಿಂದಲೇ ಎಲ್ಲವೂ ಕಲಾತ್ಮಕವಾಗಿ ಕಲಾಪೂರ್ಣವಾಗಿ ನಡೆದಿದೆ ಅನ್ನೋದನ್ನು ಅನೇಕ ಪ್ರಾಕೃತಿಕ ಉದಾಹರಣೆಗಳನ್ನು ಹೇಳ್ತಾ ಪುರುಷ ಚೈತನ್ಯದ ಪರಮ ಆನಂದದ ಅನುಭವವನ್ನು ಒಡೆಯೋದು ಹೇಗೆ ಅಂತ ಈ ವಚನದಲ್ಲಿ ಬಹಳ ಸುಂದರವಾಗಿ ತಿಳಿಸ್ತಾರೆ. ವಚನ 6 ಸಾಲಿನಾದರೂ 6 ಸಾರಿ ಒಳಗೊಂಡ ಶಬ್ದವನ್ನು ಬಳಸ್ಕೊಂಡಿದ್ದಾರೆ. ಈ ಒಳಗೊಂಡಿದ್ದು ಅನ್ನೋದು ಬಹಳ ದೊಡ್ಡದು. ಅದರ ಹೊರತು ಮತ್ತೇನು ಇಲ್ಲ ಅನ್ನೋದನ್ನು ಅದರ ಒಳಗೊಂಡೇ ಇದ್ದೀವಿ. ಅದು ಒಳಗೊಂಡಿರೋದ್ರಿಂದ ಈ ಸಮಸ್ತ ವ್ಯಷ್ಟಿ ಸೃಷ್ಟಿ ಸುಂದರವಾಗಿ ನಡೆದಿದೆ, ಕಲಾಪೂರ್ಣವಾಗಿದೆ ಅನ್ನೋದನ್ನು ಇಲ್ಲಿ ಈ ವಚನ ಸಾರ್ತಾ ಹೋಗುತ್ತೆ. ಅದು ಸತ್ಯನೂ ಅಲ್ವಾ? ನಮ್ಮ ಕಣ್ಣೊಳಗಿನ ಕಳೆ, ನಮ್ಮ ಮನದೊಳಗಿರುವ ಮಾಧುರ್ಯ, ನಮ್ಮ ಮತಿಯಲ್ಲಿ ಬೆಳಗ್ತಾ ಇರೋ ಜ್ಞಾನದ ಬೆಳಗು, ಪ್ರಾಣದಲ್ಲಿರುವ ಚೈತನ್ಯ ಎಲ್ಲವೂ ಅಗೋಚರ ದೇವ ಚೈತನ್ಯದ ಆಶ್ರಯದಲ್ಲೇ ವ್ಯವಹರಿಸ್ತಾ ಇರೋದಲ್ವ. ಎಲ್ಲರ ಜೀವನ ಸುಂದರವಾಗಿರೋಕೊಳ್ಳಿಕ್ಕೆ ಅಂತರ್ಗತವಾಗಿರುವ ದೇವಶಕ್ತಿ ನಿಜವಾದ ಕಾರಣ ಆಗಿದೆ. ಬಹಿರಂಗದ ಜಗತ್ತಿನಲ್ಲಿ ಸಕಲ ಸೃಷ್ಟಿಗೆ ಶಕ್ತಿಯಾಗಿ ಪರಮಾಶ್ರಯವಾಗಿ ಪರಮಾತ್ಮ ಚೇತನ ಅಂತ ಅನಿಸ್ಕೊಳ್ತಾ ಅದು ಕಾರ್ಯ ಮಾಡ್ತಾ ಇದೆ. ಈ ವಚನ ಕಾವ್ಯದ ಸೊಬಗನ್ನು ಸೂಚಿಸ್ತಾ ಇದೆ. ಅದು ಹೇಗೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇ ಸಾಲಿನಲ್ಲಿ ಕತ್ತಲೆಯನ್ನೊಳಗೊಂಡ ಬೆಳಗಿನಂತೆ. ಶಬ್ದಗಳು ಬಹಳ ಸುಲಭವಾಗಿ ಅರ್ಥ ಆಗುತ್ತದೆ. ಕತ್ತಲೆ ಮತ್ತು ಬೆಳಕು ಇವೆರಡರ ಅನುಭವ ನಮಗೆ ಖಂಡಿತ ಇದೆ. ಒಂದು ಕತ್ತಲೆ ತುಂಬಿರೋ ಕೊಠಡಿಯೊಳಗು ದೀಪ ಹಚ್ಚಿದ ತಕ್ಷಣ ಏನಾಗುತ್ತೆ, ಬೆಳಕು ಕತ್ತಲೆಯನ್ನು ನುಂಗಿ ಬೆಳಗ್ತೈತೆ. ಕತ್ತಲೆ ದೀಪ ಆರಿಸಿದೊಡನೆ ಕತ್ತಲೆ ಎಲ್ಲಿಂದ ಬಂತು? ಆ ಬೆಳಕಿನ ಗರ್ಭದಿಂದಲೇ ಕತ್ತಲೆ ಚಿಮ್ಮಿ ಬಂದಿರುತ್ತೆ. ಬೆಳಕಿನ ಒಳಗೆ ಕತ್ತಲೆ ಅಡಿಬಿಡುತ್ತೆ. ಕತ್ತಲೆಯಿಂದ ಬೆಳಕು ಪ್ರಕಾಶವಾದ ತಕ್ಷಣ ಕತ್ತಲೆ ಮಾಯವಾಗಿಬಿಡುತ್ತೆ. ಇದು ಎಷ್ಟು ನಮಗೆಲ್ಲ ಅನುಭವಕ್ಕೆ ಬಂದಿರತಕ್ಕಂಥ ವಿಷಯನೇ. ಬೆಳಕು ಕತ್ತಲೆ ಅಂದರೆ ಒಂದರ ಅಭಾವದಲ್ಲಿ ಒಂದು ಇರುತ್ತೆ. ಎರಡು ಒಂದೇ ಕಡೆಗೆ ಯಾವಾಗಲೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆಯೇ ಎಲ್ಲಿ ನಾನು ಅನ್ನೋ ದೇಹದ ಭಾವ ಇರುತ್ತೋ ಅಲ್ಲಿವರೆಗೆ ತಾನೇನು ಅಥವಾ ದೇವನೇನು ಅನ್ನೋದು ದಿವ್ಯ ಭಾವ ತಿಳಿಯೋದಿಲ್ಲ. ದೇವಭಾವ ದೇವ ಚೈತನ್ಯ ಇರೋದ್ರಿಂದಲೇ ಇದು ನಡೆದಿದೆ ಅನ್ನೋದು ಅನುಭವ ಕೊಡಬೇಕಾದ್ರೆ ಅದನ್ನೇ ತಿಳಿಲಿಕ್ಕೆ ಹೋಗಬೇಕು. ಇದು ಜೀವನ ಅಂದರೆ ಒಂದು ರೀತಿ ಕತ್ತಲೆ ಬೆಳಕಿನ ಆಟ ಇದ್ದಂಗನ. ಒಮ್ಮೆ ಒಂದು ಪ್ರಸಂಗ ನಡೀತಂತೆ. ಈ ಕತ್ತಲೆ ಒಂದು ಸಾರಿ ಭಾಳ ಬೇಸರ ಮಾಡಿಕೊಂಡು ದೇವ್ರ ಹತ್ರ ಕಂಪ್ಲೇಂಟ್ ತೊಗೊಂಡು ಹೋಯ್ತಂತೆ. ಸೂರ್ಯ ಅನ್ನೋನು ಒಬ್ಬ ಇದ್ದಾನೆ, ಅವನು ಯಾಕಾರು ನೀ ಸೃಷ್ಟಿ ಮಾಡಿದೆಯೋ ಏನೋ ನನಗೆ ಗೊತ್ತಿಲ್ಲ, ನನ್ನನ್ನು ಇಷ್ಟು ಕಾಡ್ತಾನಲ್ಲ, ನಾನು ಇರಲಿಕ್ಕೆ ಬಿಡಲ್ಲ ಆತ, ಸುಮ್ಮನೆ ಓಡಿಸ್ಬಿಡ್ತಾನೆ ನನಗಂತ ಅದು ಒಂದು ದೂರ ತೊಗೊಂಡು ಹೋಯ್ತಂತೆ. ಆಗ ದೇವರು ಹೇಳಿದಂತೆ, ಆಯ್ತಪ್ಪ ಆ ಸೂರ್ಯನನ್ನು ಕರೆಸಿ ವಿಚಾರಿಸೋಣ ಅಂತ ಸೂರ್ಯನಿಗೆ ಹೇಳಿ ಕಳಿಸಿದಂತೆ. ಸೂರ್ಯ ಬಂದನಂತೆ. ಸೂರ್ಯನಿಗೆ ಕೇಳುತ್ತಾನೆ ದೇವರು, ಯಾಕಪ್ಪ ನೀನು ಕತ್ಲೆನ ಇರಾಕ ಬಿಡೋದಿಲ್ಲಂತೆ, ಏನು ಕತಿ ನಿಂದು? ಆಗ ಸೂರ್ಯ ಹೇಳ್ತಾನೆ, ದೇವರೇ ನಾನು ಕತ್ತಲೆ ಕಾಡ್ತಾ ಇದ್ದೀನ, ಕತ್ತಲೆ ಯಾರು ಅಂತ ನಾನು ನೋಡೇ ಇಲ್ಲ, ಖಂಡಿತ ನನಗೆ ಅವ ಯಾರು ಎತ್ತ ಅಂತ ಗೊತ್ತೇ ಇಲ್ಲ, ನನ್ನಿಂದ ಅವನಿಗೆ ತೊಂದರೆ ಆಗ್ತಿದ್ರೆ ಕ್ಷಮಾ ಕೇಳ್ತೀನಿ, ನೀವು ಕತ್ತಲೆಯನ್ನು ಕರೆಸ್ರಿ ಅಂತ ಸೂರ್ಯ ಹೇಳಿದಂತೆ. ಕತ್ತಲೆನ ಕರೆಸ್ರಿ ಅಂದರೆ ಕತ್ತಲೆ ಬಂದು ಸೂರ್ಯನ ಮುಂದೆ ನಿಲ್ಲಕ್ಕಾಗುತ್ತಾ? ಸೂರ್ಯ ಇದ್ ಕಡೆ ಕತ್ತಲೆ ಬರೋಕ್ಕೆ ಸಾಧ್ಯನಾ? ಯಾವಾಗ ಸೂರ್ಯ ಬಂದೋ ಕತ್ತಲೆನ ನುಂಗಿ ಹಾಕಿದಾನ. ಸೂರ್ಯ ಸರಿನೋ ಕತ್ತಲೆ ಸಾಮ್ರಾಜ್ಯ ಪ್ರಾರಂಭ ಆಗುತ್ತೆ. ಹಾಗೆ ನಮ್ಮಲ್ಲಿ ನಾನು ದೇಹ ಅನ್ನೋ ಭಾವ ಇರೋ ತನಕ ಪ್ರಾಪಂಚಿಕತೆಯ ಕತ್ತಲೆ ನಮ್ಮಲ್ಲಿ ಆವರಿಸ್ಕೊಂಡಿರುತ್ತೆ. ಅಲ್ಲಿ ದ್ವಂದ್ವ ಇರುತ್ತೆ.
ದೇವರೆಲ್ಲೋ ಅದಾನ, ನಾನು ಹೀಗಿದ್ದೀನಿ, ನನ್ನನ್ನು ಕೆಲವು ದೇವ್ರುಗಳು ಕಾಡ್ತಾವ, ಹಂಗಾಗ್ತೈತೆ ಹಿಂಗಾಗ್ತೈತೆ ಅಂತ ನಾವು ದೇವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಿರ್ತೀವಿ. ದೇವ್ರಿಗೆ ಕಣ್ಣು ಕಾಣಿಸಲ್ವೇ ಅಂತ ಎಷ್ಟೋ ಸಾರಿ ನಾವು ಬೈತಾ ಇರ್ತೀವಿ. ಆದರೆ ನಿಜವಾಗಿ ನಮ್ಮ ಜೀವನ ಬೆಳಗ್ತಾ ಇರೋದೇ ಆ ದೇವ ಚೈತನ್ಯದ ಬೆಳಗಿನಲ್ಲಿ ಅನ್ನೋದು ನಾವು ಮರೆತೇ ಹೋಗಿರ್ತೀವಿ. ಯಾಕಂದರೆ ನಮ್ಮಲ್ಲಿ ಅಜ್ಞಾನ ಇರುತ್ತೆ, ದ್ವಂದ್ವ ಇರುತ್ತೆ, ಮಾಯಾ ಮೋಹ ಆವರಿಸ್ಕೊಂಡಿರುತ್ತೆ. ಅದಕ್ಕೆ ಪ್ರಾಪಂಚಿಕ ಕತ್ತಲೆಯಲ್ಲಿ ನಾವು ಇರ್ತೀವಿ. ಆಗ ದೇವ ಚೈತನ್ಯದ ಅನುಭವ ಆಗ್ತಾ ಇರೋದಿಲ್ಲ. ಈ ಕತ್ತಲೆಯನ್ನು ಒಳಗೊಂಡೇ ಇಂಥ ಕತ್ತಲೆಯ ಪ್ರಾಪಂಚಿಕ ಬದುಕಿನಲ್ಲಿಯೂ ದೇವರೇ ಇದ್ದಾನೆ. ಆದರೆ ಅದನ್ನೇ ತಿಳಿಬೇಕು ಅನ್ನೋದೇ ನಮ್ಮ ಧ್ಯೇಯ ಆಗಬೇಕು. ಇದು ಹೇಗೆ ಅಂದರೆ ಒಂದು ಅಗೋಚರವಾದದಿಂದ ಒಂದು ಗೋಚರ ಅಂದರೆ ಅವ್ಯಕ್ತ ಸತ್ವದಿಂದ ವ್ಯಕ್ತವಾಗ್ತಾ ಇದೆ ಜಗತ್ತು. ಆ ಅವ್ಯಕ್ತವನ್ನು ಅರಿಯೋದೇ ಸಮರಸತ್ವ ಅನ್ನೋದನ್ನು ಈ ವಚನ ಅನೇಕ ಉದಾಹರಣೆ ಮುಖಾಂತರ ಹೇಳ್ತಾ ಹೋಗುತ್ತೆ. ಅದಕ್ಕೆ ಮತ್ತೊಂದು ಸುಂದರವಾದ ಉದಾಹರಣೆಯನ್ನು ಕೊಡ್ತಾರೆ. ತೋಂಟದ ಸಿದ್ಧಲಿಂಗಯತಿಗಳು ಪಕ್ಷಿಯನ್ನೊಳಕೊಂಡ ತತ್ತಿಯಂತೆ. ಒಂದು ತತ್ತಿ ಇದೆ ಅಂತ ತಿಳ್ಕೊಳ್ಳೋಣ. ಈ ನ್ಯಾಯಶಾಸ್ತ್ರದಲ್ಲಿ ಸುಂದರವಾಗಿ ಹೇಳ್ತಾರೆ, ದೇವರು ಹೇಗಿದ್ದಾನಪ್ಪ ಅಂದರೆ ಇದ್ದು ಇಲ್ಲದ ಹಂಗದಾನ, ಇದಾನೆ ಇಲ್ಲದ ಹಂಗ ಇದ್ದಾನೆ. ಅದು ಇರೋದರಿಂದಲೇ ಎಲ್ಲ ಇದ್ದಂತೆ ಕಾಣ್ತಾ ಇರುತ್ತೆ. ಇದನ್ನು ದೃಢೀಕರಿಸಲಿಕ್ಕೆ ಒಂದು ಸುಂದರವಾದ ಒಂದು ನ್ಯಾಯವನ್ನು ಹೇಳ್ತಾರೆ ಅವರು. ಅದಕ್ಕೆ ಮಯೂರಾಂಡ ನ್ಯಾಯ ಅಂತಾರೆ. ಅದನ್ನು ಇಲ್ಲಿ ತೋಂಟ ಸಿದ್ಧಲಿಂಗಯತಿಗಳು ಹೇಳ್ತಿದ್ದಾರೇನೋ ಅಂತ ಅನಿಸುತ್ತೆ. ಪಕ್ಷಿಯನ್ನೊಳಗೊಂಡ ತತ್ತಿಯಂತೆ. ಈಗ ಒಂದು ಮೊಟ್ಟೆ ಇದೆ ಅಂತ, ತತ್ತಿ ಅಂದರೆ ಮೊಟ್ಟೆ ಇದೆ ಅಂತ ತಿಳ್ಕೊಳ್ರಿ. ಆ ಮೊಟ್ಟೆಯಲ್ಲಿ ಸುಂದರವಾದ ಪಕ್ಷಿ ಆಗೋ ಒಂದು ಎಲ್ಲ ಸಾಮರ್ಥ್ಯ ಇದೆ. ನವಿಲನ್ನು ನಾವು ನೋಡ್ತೀವಿ, ಎಂಥ ಸೌಂದರ್ಯ ನವಿಲಿನದು. ಆ ನಡಿಗೆ ಎಂಥ ಗಂಭೀರ, ಎಷ್ಟು ಅದ್ಭುತವಾಗಿ ಅದು ತನ್ನ ಬಣ್ಣಗಳನ್ನು ತೆರೆದಿಡುತ್ತೆ. ಅದು ನರ್ತನ ಮಾಡ್ತಿದೆ ಅನ್ನೋ ಭಾವ ನಮ್ಮಲ್ಲಿ ತುಂಬಿ ಬರುತ್ತಲ್ಲ. ಆ ಎಲ್ಲ ಬಣ್ಣ, ಒಂದು ಚೈತನ್ಯ, ಒಂದು ಸುಂದರವಾದ ಆಕಾರ, ವಿನ್ಯಾಸ, ಸಾವಿರಾರು ಕಣ್ಣಿರೋ ಆ ನವಿಲು ಆ ತತ್ತಿಯೊಳಗೆ ಹೇಗಾಯಿತು? ಆ ತತ್ತಿ ಒಡೆದು ನೋಡೇ ಬಿಡೋಣ ಅಂದರೆ ಒಡೆದು ನೋಡಿದ್ರೆ ಏನಾಗುತ್ತೆ? ಅಲ್ಲಿ ಬರೀ ಲೋಳೆ ರಸ, ಏಕರಸ ಅಂತಾರೆ ಅದಕ್ಕೆ. ಒಂದು ಏಕರಸವಾಗಿ ಬರೀ ಲೋಳೆ ಇರುತ್ತೆ. ಅದಕ್ಕೆ ಒಂದಿಷ್ಟು ಕಾಲದ ಅವಕಾಶ ಸಿಕ್ಕಾಗ ಆ ಚಿಪ್ಪಿನ, ಆ ತತ್ತಿಯ ಮೊಟ್ಟೆಯ ಆಶ್ರಯದಲ್ಲಿ ಸುಂದರವಾದ ನವಿಲು ಹೊರಹೊಮ್ಮಲಿಕ್ಕೆ ಕಾರಣ ಆಗುತ್ತೆ. ಅದಕ್ಕೊಂದಿಷ್ಟು ಕಾವು ಬೇಕು. ಆ ಮೊಟ್ಟೆಯೊಳಗೆ ಪಕ್ಷಿ ಇದೆ, ಪಕ್ಷಿಯನ್ನೊಳಗೊಂಡ ತತ್ತಿ ಇರೋದರಿಂದಲೇ ಪಕ್ಷಿ ಆಗಕ್ಕೆ ಬರುತ್ತೆ. ಹಾಗೆಯೇ ಇಲ್ಲಿ ನಿಜವಾಗಿ ಆ ದೇವ ಚೈತನ್ಯ ಅನ್ನೋದು ಅನಂತ ರೂಪ ವಿನ್ಯಾಸವನ್ನು ತೋರಿಸುವ ಸಾಮರ್ಥ್ಯವುಳ್ಳದ್ದು. ಅದು ಎಲ್ಲದರಲ್ಲಿ ಏಕರಸವಾಗಿರೋದು. ಅಲ್ಲಿ ಅದಕ್ಕೆ ರೂಪ ಇಲ್ಲ. ಅದರಿಂದ ಅನೇಕ ಕಲೆ, ಅನೇಕ ರೂಪ, ಅನೇಕ ಜೀವಿಗಳು ಉತ್ಪನ್ನ ಆಗಿ ಆಡ್ತಾ ಹೋಗ್ತವೆ. ಅದನ್ನೊಳಗೊಂಡೇ ಎಲ್ಲ ನಡೆದಿದೆ. ಹಾಗೆಯೇ ಈ ದೇಹನೇ ನಾನು ಅಂತ ತಿಳಿಬಾರ್ದು. ಈ ದೇಹ ಅನ್ನೋದು ಕೇವಲ ತತ್ತಿಯ ಹೊರಚಿಪ್ಪಿದ್ದಂಗೆ. ಅದರಲ್ಲಿ ಏಕರಸವಾಗಿ ದೇವನು ಅದಾನ. ಆ ಏಕರಸವನ್ನು ಭಕ್ತಿರಸ ಭಾವದಿಂದ ಗಟ್ಟಿಗೊಳಿಸಿಕೊಂಡು ದೇಹ ನಾನಲ್ಲ, ದೇವನೇ ನಾನೆಂಬ ಅರಿವುಂಟು ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನ ಪಟ್ಟಾಗ ಅಲ್ಲಿ ಸುಜ್ಞಾನೋದಯದ ಸುಂದರ ಪಕ್ಷಿ ಉತ್ಪತ್ತಿಯಾಗುತ್ತೆ. ಆ ಸುಜ್ಞಾನ ಮತ್ತು ಸತ್ಕ್ರಿಯಾ ರೇಖೆಗಳ ಸಹಾಯದಿಂದ ಸದ್ಭಾವನೆಯನ್ನೇ ಪುಚ್ಚವನ್ನಾಗಿ ಮಾಡಿಕೊಂಡು ದೇವನ ಅನಂತ ಆಗಸದಲ್ಲಿ ಹಾರುವ ಭಕ್ತ ಮುಕ್ತನಾಗಿ ಹಾರಾಡ್ತಾನೆ. ಅವನಿಗೆ ಯಾವುದೇ ಸೀಮಿತ ಭಾವ ಇರೋದಿಲ್ಲ. ಹಾಗೆ ನನ್ನಲ್ಲಿ ಆ ದೈವ ಚೈತನ್ಯ ಇದೆ, ನಾನು ಮುಕ್ತ ಭಾವದಿಂದ ಅದನ್ನು ಅನುಭವಿಸಬೇಕಾಗಿದೆ ಅಂತ ಇಲ್ಲಿ ಹೇಳ್ತಾರೆ. ಇನ್ನೂ ವಿಶೇಷವಾಗಿ ತಿಳಿಸ್ಬೇಕು ಅಂತ ಅವರು ಮುತ್ತನೊಳಗೊಂಡ ಚಿಪ್ಪಿನಂತೆ ಅಂತಾರೆ. ಮುತ್ತನ್ನು ಒಳಗೊಂಡ ಚಿಪ್ಪು ನೋಡಿದಾಗ ಅದರಲ್ಲಿ ಮುತ್ತಿದೆ ಅಂತ ನಮಗೆ ಅನ್ನಿಸೋದಿಲ್ಲ. ಈ ಚಿಪ್ಪು ರೂಪುಗೊಳ್ಳೋದಕ್ಕೂ ಒಂದು ವಿಶೇಷ ಕ್ರಿಯೆ ಜರುಗುತ್ತೆ ನಿಸರ್ಗದಲ್ಲಿ ಅಂಥೇಳಿ ಕೆಲವು ಕಡೆ ಬಹಳ ಸುಂದರವಾಗಿ ಹೇಳ್ತಾರೆ. ಈ ಒಂದು ಮುತ್ತಾಗಬೇಕಾದ್ರೆ
ಅದು ಸೃಷ್ಟಿಯ ಒಂದು ವೈಶಿಷ್ಟ್ಯ ಅನಿಸ್ಕೊಂಡಿದೆ. ಸಾಗರದ ಆಳದಲ್ಲಿರೋ ಚಿಪ್ಪುಗಳು ಏನು ಮಾಡ್ತವೆ, ಆ ಒಂದು ಸ್ವಾತಿ ನಕ್ಷತ್ರ ಅಥವಾ ಸ್ವಾತಿ ಮಳೆ ಅಂತಾರಲ್ಲ, ಸ್ವಾತಿ ಮಳೆ ಬರೋ ವೇಳೆಗ ಸಾಗರದ ಆಳದಿಂದ ಮೇಲ್ಪದರಕ್ಕೆ ಬಂದು ಬಾಯಿ ತೆರ್ಕೊಂಡಿರ್ತಾವಂತ. ಆ ಚಿಪ್ಪಿನಲ್ಲಿ ಒಂದು ಸಣ್ಣ ಹುಳ, ಮೃದ್ವಂಗಿ ಅಂತಾರೆ, ಅದಕ್ಕೆ ಶುಕ್ತಿ ಅಂತ ಕರೀತಾರೆ. ಆ ಶುಕ್ತಿ ಹುಳ ಇರುತ್ತಂತೆ. ಅದಕ್ಕೆ ಹೇಗೆ ಗೊತ್ತಾಗುತ್ತೋ ಏನು ಕಥೆನೋ ಏನೂ ಗೊತ್ತಿಲ್ಲ. ಆದರೆ ಯಾವಾಗ ಸ್ವಾತಿಯ ಮಳೆಯ ಒಂದು ಹನಿ ಆ ಹುಳುವಿನ ಮೇಲೆ ಬಿತ್ತೋ, ಆ ಹನಿ ಬಿದ್ದ ತಕ್ಷಣ ಚಿಪ್ಪು ತನ್ನಿಂತಾನೆ ಮುಚ್ಚಿಕೊಂಡು ಮತ್ತೆ ಸಾಗರದ ಆಳಕ್ಕೆ ಹೋಗಿಬಿಡುತ್ತೆ. ಆ ಬಿದ್ದ ಸ್ವಾತಿಯ ಹನಿ ಒಳಗಿದ್ದ ಶಕ್ತಿ ಅಂದರೆ ಮೃದ್ವಂಗಿ, ಒಂದು ಮೃದುವಾದ ಒಂದು ಸಣ್ಣ ಹುಳ, ಅದು ನೀರು ಗಟ್ಟಿಕೊಂಡು ಹೊಳೆವು ಮುತ್ತಾಗಿ ಬಿಡುತ್ತಂತೆ. ಎಂಥ ಆಶ್ಚರ್ಯ ಅಲ್ವಾ. ಅದು ಮ್ಯಾಲೆ ನೋಡಿದ್ರೆ ಚಿಪ್ಪು ಹೊಡೆದು ಆನಂತರ ಅದರೊಳಗೆ ಮುತ್ತಿರೋದನ್ನು ತೆಗೆಯೋದನ್ನು ಈಗ ತೋರಿಸ್ತಾರೆ, ಎಲ್ಲರೂ ನೋಡಿರ್ತೀರಿ. ಇದು ಹೇಗಾಯಿತು? ಹಾಗೇ ಇಲ್ಲಿ ಮುತ್ತಿನ ಸೃಷ್ಟಿಯ ಬಗ್ಗೆ ಎಷ್ಟು ಸುಂದರವಾದ ಭಾವ ಇದೆಯೋ ಅದೇ ರೀತಿ ನಮ್ಮಲ್ಲಿ ಈ ದೇಹ ಅನ್ನೋ ಚಿಪ್ಪಿನೊಳಗೆ ದೇವ ಚೈತನ್ಯದ ಹೊಳಪಿದೆ. ಆ ಹೊಳಪನ್ನು ನಾವು ಅನುಭವಿಸ್ಬೇಕಾದ್ರೆ ದೇಹ ಭಾವಕ್ಕೆ ಒಳಗಾಗಿರತಕ್ಕಂಥ ಭ್ರಮೆಗಳ ಆವರಣ ಒಡೆದು ಹೋಗಬೇಕು. ಅದಕ್ಕೆ ಷಡ್ಭ್ರಮೆಗಳು ಕಳೆದಾಗ ಪರಮ ಸತ್ಯ ತಿಳಿಯುತ್ತೆ ಅಂತಾರೆ. ನಮಗೆಲ್ಲ ಒಂದು ಭ್ರಮೆ ಇದೆ. ಏನು ಭ್ರಮೆ ಅಂದರೆ ನಮ್ಮ ಜಾತಿ ದೊಡ್ಡದು, ನಮ್ಮ ವರ್ಣನೇ ದೊಡ್ಡದು, ನಮ್ಮ ಆಶ್ರಮ ದೊಡ್ಡದು, ನಮ್ಮ ಕುಲನೇ ದೊಡ್ಡದು, ನಮ್ಮ ಗೋತ್ರನೇ ದೊಡ್ಡದು, ನನ್ನ ಹೆಸರು ಕೀರ್ತಿ ವಾರ್ತೆ ಅದೇ ದೊಡ್ಡದು ಅಂತ ತಿಳ್ಕೊಂಬಿಟ್ಟಿದ್ದೀವಿ. ಈ 6 ಭ್ರಮೆ ಏನದವಲ್ಲ, ಜಾತಿ, ವರ್ಣ, ಆಶ್ರಮ, ಕುಲ, ಗೋತ್ರ, ನಾಮ, ಈ 6 ಭ್ರಮೆ ಅಳೆದು ಬಿಟ್ಟರೆ ಎಲ್ಲೆಲ್ಲೂ ದೇವ ಸತ್ಯದ ಹೊಳಪನ್ನೇ ಕಾಣ್ತೀವಿ. ಎಲ್ಲಿವರೆಗೆ ದೇಹನ ಚಿಪ್ಪಿಗೆ ಅಂಟ್ಕೊಂಡಿರ್ತೀವೋ ದೇವ ಸತ್ಯದ ಅನುಭೂತಿ ಉಂಟಾಗೋದಿಲ್ಲ. ಹಾಗೆ ಇನ್ನೂ ಮುಂದೆ ಹೋಗಿ ಹೇಳ್ತಾರೆ, ಸಾಗರವನ್ನೊಳಗೊಂಡ ಶಶಿಯಂತೆ. ಎಷ್ಟು ಸುಂದರವಾಗಿದೆ ಅಂದರೆ, ಈ ಹುಣ್ಣಿಮೆಯ ದಿನದಂದು ಚಂದ್ರನ ಬೆಳದಿಂಗಳ ಪ್ರಭಾವಕ್ಕೆ ಒಳಗಾಗಿ ಸಮುದ್ರ ಉಕ್ಕೇರ್ತಾ ಇರುತ್ತೆ. ಇದು ವಿಜ್ಞಾನ, ಎಲ್ಲರಿಗೂ ಗೊತ್ತು. ದೂರದಿಂದ ಈ ದೃಶ್ಯ ಕಂಡಾಗ ಸಮುದ್ರ ಚಂದ್ರನಿಂದಲೇ ಹೊರಹೊಮ್ತಿದೆಯೇನೋ ಅಂತ ಅನಿಸುತ್ತೆ. ಒಂದು ಎತ್ತರ ಪ್ರದೇಶದಲ್ಲಿ ನಿಂತು ನೋಡಿದಾಗ ಈ ಸಮುದ್ರ ಚಂದ್ರನಿಂದಲೇ ಹೊರಹೊಮ್ತಾ ಇದೆಯೇನೋ ಅನ್ನೋ ಭಾಸ ಆಗುತ್ತೆ. ಆ ಭಾಸ ಆದಾಗ ಅಲ್ಲಿ ನಮಗನಿಸುತ್ತೆ ಸಾಗರವನ್ನೊಳಗೊಂಡ ಶಶಿ. ಸಾಗರದೊಳಗೆ ಶಶಿ ಇದ್ದಾನೋ, ಶಶಿಯೊಳಗೆ ಸಾಗರ ಇದ್ದಾನೋ, ಸಾಗರ ಶಶಿಯಿಂದನೇ ಹೊರಹೊಮ್ತಾ ಇದೆಯಾ, ಹೀಗೆ ಅನ್ಸಕ್ಕೆ ಶುರು ಆಗುತ್ತಲ್ವ. ಹಾಗೆಯೇ ಈ ದೇವನಿಂದ ನಾನು, ನನ್ನಿಂದ ದೇವನು, ಈ 2 ಭಾವ ಸಲ್ಲದು. ಎಲ್ಲವೂ ದೇವ ಚೈತನ್ಯದ ಇರುವಿಕೆಯಿಂದನೇ ಇರೋದು. ಲಿಂಗ ಭಕ್ತನ ಮನಸ್ಸು ಚಂದ್ರನಂತೆ ಆಗಿಬಿಡಬೇಕು. ಪರಮಶಾಂತ ಶೀತಲವಾಗಿರುತ್ತಲ್ವ ಬೆಳದಿಂಗಳು, ಎಷ್ಟೊಂದು ಆಹ್ಲಾದಕರವಾಗಿರುತ್ತೆ, ಪ್ರಸನ್ನತೆ ಉಂಟು ಮಾಡ್ತಾ ಇರುತ್ತಲ್ವ. ಹಾಗೆ ಯಾರ ಮನಸ್ಸು ಸುಪ್ರಸನ್ನ ಆಗುತ್ತೋ, ಪ್ರಶಾಂತತೆಯನ್ನು ಅನುಭವಿಸ್ಬೇಕು ಅನ್ನೋ ಬಯಕೆಗೆ ಒಳಗಾಗಿಬಿಡುತ್ತೋ, ಆಗ ಏನಾಗುತ್ತೆ, ಅಲ್ಲಿ ಭಕ್ತಿಯ ಸಾಗರವು ಉಕ್ಕೇರ್ತಾ ಇರುತ್ತೆ. ಅರಿಯಬೇಕು. ಭಕ್ತಿ ಅಂದ್ರೇ ಪರಮ ಸತ್ಯವನ್ನು ಅರಿಯುವ ಪರಮ ಪ್ರೇಮ. ಆ ಭಕ್ತಿಯ ಸಾಗರ ಉಕ್ಕೇರ್ತಾ ಇರುವಾಗ ಮನದ ಕೊನೆಯ ಮೊನೆಯಲ್ಲಿ ಅಲ್ಲಿ ದೇವ ಬೆಳಗನ್ನು ಅನುಭವಿಸ್ತಾನೆ. ಆ ದೇವ ಬೆಳಗನ್ನು ಅನುಭವಿಸ್ತಾ ನಾನು ದೇವನ ಚಿದಂಶ, ಸಮಸ್ತ ಸೃಷ್ಟಿಯು ದೇವನ ಅಂಶವೇ ಅನ್ನೋ ಒಂದು ಅನುಭವಕ್ಕೆ ಒಳಗಾಗ್ತಾನೆ. ಈ ಜಗತ್ತನ್ನೆಲ್ಲ ಆವರಿಸ್ಕೊಂಡಿರೋದು ಆಕಾಶ. ಅದನ್ನೇ ಹೇಳ್ತಾರೆ ಜಗವನ್ನೊಳಗೊಂಡ ಆಕಾಶದಂತೆ. ದೇವರು ಅಂದರೆ ಬಯಲು ರೂಪ, ಅದಕ್ಕೆ ಆಕಾರ ಇಲ್ಲ. ಬಯಲು ನಿರಾಕಾರ ಅಲ್ವಾ. ಯಾರ ಬಯಲನ್ನು ಅಳಿಲಿಕ್ಕೆ ಬರುತ್ತಾ, ಆಕಾಶವನ್ನು ಅಳಿಲಿಕ್ಕೆ ಬರೋದಿಲ್ಲ. ಆಕಾಶದಲ್ಲಿ ಒಂದಿಷ್ಟು ಅವಕಾಶ ಪಡ್ಕೊಂಡಿರೋದೇ ಈ ಜಗತ್ತು. ಆಕಾಶ ಅಂದರೆ ಎಲ್ಲೋ ಮೇಲಿದೆ ಅಂತಲ್ಲ, ಆಕಾಶ ಬಿಟ್ಟು ಜಗತ್ತು ಹೊರಗಿಲ್ಲ. ಈ ಜಗತ್ತು ಆಕಾಶದ ಒಂದು ರೂಪವೇ ಆಗಿದೆ. ಆಕಾಶ ಅಂದರೆ ಎಲ್ಲದಕ್ಕೂ ಅವಕಾಶ ಕೊಟ್ಟಿರುವ ಒಂದು ಸ್ಪೇಸ್. ಇಡೀ ತೋರುವ ಎಲ್ಲ ಸಮಸ್ತ ಸೃಷ್ಟಿಗೆ ಅಥವಾ ಈ ಜಗತ್ತಿಗೆ ಅವಕಾಶ ಮಾಡಿಕೊಟ್ಟಿದೆಯಲ್ಲ, ಆ ಅವಕಾಶ ಮಾಡಿಕೊಟ್ಟು ಈ ಜಗತ್ತು ನಿರ್ಮಾಣ ಆಗಿದೆ. ಮತ್ತು ನಾವು ವಿಜ್ಞಾನ ರೂಪದಲ್ಲಿ ಹೇಳಿದರು
ನಾವು ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್ ಅಂತೆಲ್ಲ ನೋಡ್ತೀವಿ. ಅದು ಎಲ್ಲ ಒಳಗೂ ಪೊಳ್ಳೆ ಇರೋದು, ಬಯಲಿ ಇರೋದು, ಆಕಾಶವೇ ಇರೋದು, ಎಲ್ಲ ಖಾಲಿನೇ. ಆ ಖಾಲಿ ಕಣಗಳೇ ಸೇರಿ 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 ಅಣುಗಳ ಪುಂಜ ಆಗಿ ಆಗಿ ಅನೇಕ ವಸ್ತುಗಳು, ಅನೇಕ ರೀತಿಯ ರೂಪಗಳು ರೂಪಾಂತರ ಆಗಿ ಅನೇಕ ವಸ್ತು ರೂಪುಗೊಳ್ಳುತ್ತಾಗುತ್ತೆ. ಇಡೀ ಸಮಸ್ತ ಆಕಾಶ ಸತ್ವದಿಂದಲೇ ಈ ಜಗತ್ತು ರೂಪುಗೊಂಡಿದೆ. ಜಗತ್ತು ಅಂದರೆ ಆಕಾಶ ಒಂದು ರೂಪನೇ, ಒಂದು ಚಿದಂಶನೇ. ಅದನ್ನು ನಾವು ಚಿದಂಶ ಆದರೆ ಒಂದಿಷ್ಟು ಬೃಹತ್ತಂಶ ಜಗತ್ತು. ಹೀಗೆ ದೇವನಿಲ್ಲದೆ ಏನೇನೂ ಇಲ್ಲ. ಹೀಗೆ ನಾವು ಒಂದು ಕತ್ತಲೆಯನ್ನು, ಬೆಳಕನ್ನು, ಪಕ್ಷಿಯನ್ನು, ತತ್ತಿಯನ್ನು, ಮುತ್ತನ್ನು, ಚಿಪ್ಪನ್ನು, ಸಾಗರವನ್ನು, ಶಶಿಯನ್ನು, ಜಗತ್ತನ್ನು, ಆಕಾಶವನ್ನು ಹೇಗೆ ಬೇರೆ ಮಾಡಿ ನೋಡ್ಲಿಕ್ಕೆ ಬರಲ್ವೋ, ಅದರೊಳಗೆ ಅದು ಒಳಗೊಂಡಿರುತ್ತೋ, ಕೂಡಿಕೊಂಡೇ ಇರುತ್ತೋ, ಹಾಗೆ ನೀವು ಒಳಗೊಂಡಿರಾಗಿ. ಪರಮ ಸತ್ಯ ತಿಳಿದ ಒಬ್ಬ ಜ್ಞಾನಿಯ ಅನುಭಾವಿಯ ಅನುಭೂತಿ ಹೇಗಿರುತ್ತೆ ಅಂದರೆ ಎನ್ನನ್ನು ನೀವೇ ಒಳಗೊಂಡಿದ್ದೀರಿ. ಆದ್ದರಿಂದ ನೀನು ನಾನು ಅನ್ನೋ ಭೇದನೇ ನನಗೆ ಗೊತ್ತಾಗ್ತಾಯಿಲ್ಲ. ನಾನೋ ನೀನೋ ಏನೆಂದರಿಯನಯ್ಯ. ಯಾವಾಗ ಪರಮ ಸತ್ಯ ತಿಳಿದು ಬಿಡುತ್ತೋ, ಇರೋದೊಂದೇ ಸತ್ಯ, ಆ ಪರಮ ಚೈತನ್ಯದ ಇರುವು, ಅದನ್ನು ಬಿಟ್ಟು ಏನೇನೂ ಇಲ್ಲ ಅನ್ನೋದು ಯಾವ ಭಕ್ತನಿಗೆ ಅರಿವಿಗೆ ಬರುತ್ತೋ, ಆ ಅರಿದ ಅರಿವನ್ನು, ಅರಿತಿ ಅನ್ನೋ ಅಹಂಭಾವವನ್ನು ಮರೆತು ಮೌನವಾಗಿ ಬಿಡ್ತಾರೆ. ನಾನೋ ನೀನು, ನೀನು ಒಳಗೋ ಹೊರಗೋ, ಮೇಲೋ ಕೆಳಗೋ, ಜೀವನೋ ದೇವನೋ, ಏನೂ ಭಾವ ಇಲ್ಲ, ಭಿನ್ನತೆ ಇಲ್ಲ, ಎಲ್ಲವನ್ನು ಒಳಗೊಂಡಿರೋದು ಅದೇ ಚೈತನ್ಯ ಅಂತೆಯೇ ಆ ಅನುಭವ ಬಂದಾಗ ಅಲ್ಲಿ ಮಾತಿಲ್ಲ. ಅದಕ್ಕೆ ಮೌನಾನುಭೂತಿ, ಮೌನಾನಂದ ಅಂತ ಕರೀತಾರೆ. ಈ ಆನಂದ ಸಮರಸತ್ವವನ್ನು ಸಾರುತ್ತೆ. ಈ ಇಡೀ ವಚನ ಇರೋದೇ ಹಾಗೆ, ಭಕ್ತನ ಐಕ್ಯ ಸ್ಥಳಾಂತರ. ಇದಕ್ಕೆ ಭಕ್ತ ಪರಮ ಸತ್ಯದಲ್ಲಿ ಏಕ ಆಗಿಬಿಡ್ತಾನೆ, ಒಂದಾಗಿಬಿಡ್ತಾನೆ. ಆಗ ತಾನು ಬೇರೆ ಅಂತ ಹೇಳ್ಕೊಳ್ಳೋಕೆ ಅವನು ಮಾತಿಗೆ ಮೀರಿದ, ಮಾತಿನ ಮಥನಕ್ಕೆ ಸಿಗದ ಅನುಭವದ ಬೆಳಗಿನಲ್ಲಿ ಆನಂದದಲ್ಲಿರ್ತಾರೆ. ಅದಕ್ಕೆ ಮೌನಾನುಭೂತಿ, ಮೌನಾನಂದ ಅಂತ ಕರೀತಾರೆ. ಆ ಸಾಧನೆಯಲ್ಲೇ ಸಾಗಿದ್ರೇ ಜೀವನ ನಾಟಕ ಪೂರ್ಣಗೊಂಡಂತೆ. ಆ ಸಾಧನೆ ಮಹತ್ತರ ಆನಂದವನ್ನು ತಂದುಕೊಡುತ್ತೆ. ಅದನ್ನು ಸಾಧಿಸ್ಲಿಕ್ಕೆ ನಾವು ಬಂದಿದ್ದೀವಿ ಅಂಥೇಳಿ ಎಲ್ಲ ಜ್ಞಾನಿಗಳು ಸ್ಪಷ್ಟವಾಗಿ ಸಾರ್ತಾರೆ. ಹಾಗೆ ಸಾಧಿಸ್ಲಿಕ್ಕೆ ಸಾಧ್ಯನಾ? ಈಗ ಯಾರಾದರೂ ಇದ್ದಾರಂದರೆ ಖಂಡಿತ ಅಲ್ಲಲ್ಲಿ ಈಗಲೂ ಆ ಆನಂದದ ಅನುಭೂತಿಯನ್ನು ಪಡೆದ ಸಜ್ಜನರು, ಸಂತರು ಖಂಡಿತ ಇರ್ತಾರೆ. ಅದಕ್ಕೆ ಗೃಹಸ್ಥರೇ ಅಥವಾ ಸನ್ಯಾಸಿ ಆಗಬೇಕು ಈ ಭಾವನೂ ಇಲ್ಲ. ಯಾರೇ ಆಗಲಿ ಆ ಒಂದು ಸತ್ಯವನ್ನು ಅನುಭವಿಸ್ಬೇಕಾದ್ರೆ ದೇಹ ಭಾವ ಬಿಟ್ಟು ಒಂದಿಷ್ಟು ಪ್ರಾಪಂಚಿಕತೆಯನ್ನು ಸರಿಸಿ ಬದುಕುವುದನ್ನು ರೂಢಿಸ್ಕೊಳ್ಬೇಕು ಅನ್ನೋದನ್ನು ಬಹಳ ಸರಿಯಾದ ರೀತಿಯಲ್ಲಿ ಎಲ್ಲ ಜ್ಞಾನಿಗಳು ಸಾರ್ತಾರೆ. ಇತ್ತೀಚೆಗೆ ಆಗಿ ಹೋದವ ಶ್ರೇಷ್ಠ ಜ್ಞಾನಿಗಳು ನಮ್ಮ ನಾಡಿನ ಒಂದು ಕೀರ್ತಿಯನ್ನು ಜಗತ್ತಿನಾದ್ಯಂತ ಪಸರಿಸಿದ ಮಹಾ ಮೌನಾನುಭಾವಿ ರಮಣ ಮಹರ್ಷಿಗಳು ನಮಗೆ ಎಲ್ಲರಿಗೂ ಸ್ವಲ್ಪ ಗೊತ್ತಿದೆ ಅಂತ ಅನ್ಕೋತೀನಿ. ರಮಣ ಮಹರ್ಷಿಗಳು ಎಂಥ ಶ್ರೇಷ್ಠ ಸಾಧಕರು, ಎಷ್ಟು ಸುಂದರವಾದ ಅದ್ಭುತವಾದ ಜೀವನವನ್ನು ಸಾಗಿಸಿದರು. ಸಣ್ಣ ವಯಸ್ಸಿನಲ್ಲೇ ತನ್ನನ್ನು ತಾನು ಅರಿಬೇಕನ್ನೋ ಭಾವನೆಯಿಂದ ಮನೆ ಬಿಟ್ಟು ಬಂದು ತಿರುವಣ್ಣಾಮಲೈನಲ್ಲಿ ನೆಲೆಸಿ ಸತ್ಯವನ್ನು ಅನುಭವಕ್ಕೆ ತಂದುಕೊಳ್ತಾರೆ. ಸಹಸ್ರ ಜನರಿಗೆ ಆ ಸಾಧನಾ ಪದಕ್ಕೆ ಅವರು ಸಾಕ್ಷಿಯಾಗಿ ನಿಲ್ತಾರೆ. ಅವರು ಬಯಲಾಗಿ ಒಂದು 60-65 ವರ್ಷ ಆಗಿರ್ಬೋದು. ಆ ತಿರುವಣ್ಣಾಮಲೈನಲ್ಲಿ ಈಗಲೂ ಅನೇಕ ಸತ್ಯ ಸಾಧಕರಿದ್ದಾರೆ. ಒಂದು ನಡೆದ ಘಟನೆ ಇದು, ಜ್ವಲಂತ ಈಗಲೂ ಇರೋರವರು. ಅಂತಹ ಸಾಧಕರಲ್ಲಿ ಒಬ್ಬರು ದ್ವಾರಕಾನಾಥ ರೆಡ್ಡಿಯವರು ಅಂತಿದ್ದಾರೆ. ಅವರು ತಮ್ಮ ಹಿಂದಿನ ಜೀವನದಲ್ಲಿ ಭಾರತದ ಅತಿ ದೊಡ್ಡ ಚಾಕ್ಲೇಟ್ ಕಂಪನಿಯ ಮಾಲೀಕರು, ಬಹಳ ದೊಡ್ಡ ಕೋಟ್ಯಾಧಿಪತಿಗಳು. ಆದರೆ ಅವರಿಗೆ ಏನೋ ಅನ್ನಿಸ್ತೋ ಏನೋ ತಿರುವಣ್ಣಾಮಲೈಗೆ ಬಂದರು. ತಮ್ಮ ಎಲ್ಲ ಪ್ರಾಪಂಚಿಕ ವ್ಯವಹಾರವನ್ನು, ತಮ್ಮ ಹಿಂದಿನ ಬದುಕಿನ ರೀತಿ ನೀತಿಯನ್ನು ಬಿಟ್ಟು ಅಲ್ಲೇ ನೆಲೆ ನಿಲ್ತಾರೆ. 20 ವರ್ಷಗಳಿಂದ ಅವರು ಅಲ್ಲೇ ಅದಾರ. ಆ ತಿರುವಣ್ಣಾಮಲೈನಲ್ಲಿ ಅವರು ಅತ್ಯಂತ ಸರಳ ಜೀವನ ನಡೆಸ್ತಾ ಸತ್ಯ ಸಾಧನೆಯಲ್ಲಿ ತೊಡ್ಕೊಂಡು ಬಹಳ ಆನಂದವಾಗಿ ಬದುಕನ್ನು ನಿರ್ವಹಿಸ್ತಾ ಇದ್ದಾರೆ. ಅವರ ಅನುಭವದಲ್ಲಿ ಒಂದು
ಪ್ರಸಂಗ ಘಟಿಸ್ತು, ಜೀವನದ ಅನುಭವ ಅದು. ಅವರೇ ಅದನ್ನು ದಾಖಲಿಸಿದ್ದಾರೆ. ಬಹಳ ಶ್ರೇಷ್ಠ ಜ್ಞಾನಿಗಳು ಹೌದು, ಇಂಗ್ಲೀಷ್ ಗ್ರಂಥಗಳನ್ನು ಬರೆದಿದ್ದಾರೆ, ಉಪನ್ಯಾಸಕರು ಹೌದು, ಲೇಖಕರು ಹೌದು. ಅವರ ಒಂದು ತಮ್ಮ ಜೀವನದಲ್ಲಿ ನಡೆದ ಒಂದು ಘಟನೆಯನ್ನು ಹೇಳ್ತಾರೆ. ಈಗ 1-2 ವರ್ಷಗಳ ಹಿಂದೆ ಅವ್ರ ಹಳೆಯ ಗೆಳೆಯ ಅವರಿಗೆ ಭೇಟಿಯಾಗಬೇಕು ಅಂತ ಬಂದಿದ್ದರಂತೆ. ತಿರುವಣ್ಣಾಮಲೆಗೆ ಬಂದಿದ್ದಾರೆ. ಅವ್ರನ್ನ ಭೇಟಿಯಾಗಿದ್ದಾಗ, ನೀವು ಸಾಧನಾ ಪಥಕ್ಕೆ ಬಂದು 20 ವರ್ಷಗಳೇ ಸಂದೋದವು, ನಾನು 5 ವರ್ಷಗಳ ಹಿಂದೆನೂ ಬಂದು ನಿಮಗೆ ಭೇಟಿಯಾಗಿದ್ದೆ, ನಾನು ನೆನಪಿದೆಯೋ ಇಲ್ಲೋ ನಿಮಗೆ ಗೊತ್ತಿಲ್ಲ. ನನಗೆ ನಿಮ್ಮ ಸಾಧನೆಯ ಪಯಣ ಇನ್ನೆಷ್ಟು ವರ್ಷ ಅನ್ನೋ ಪ್ರಶ್ನೆ ಕಾಡ್ತಾಯಿದೆ. ನಿಮಗೆ ಸತ್ಯ ಸಾಕ್ಷಾತ್ಕಾರ ಇನ್ನೂ ಆಗಿಲ್ವೇ? ನಿಮ್ಮ ಸಾಧನೆಯ ಪಯಣ ಮುಗಿದಿಲ್ವೇ? ಅದನ್ನು ನಾನು ತಿಳ್ಕೊಳ್ಬೇಕನ್ನೋ ಕುತೂಹಲ, ದಯಮಾಡಿ ತಿಳಿಸ್ತೀರಾ ಅಂತ ಕೇಳ್ತಾರೆ. ಆಗ ರೆಡ್ಡಿಯವರು ಹೇಳ್ತಾರಂತೆ, ನನ್ನ ಸಾಧನೆಯ ಅಂತ್ಯನ ಅಂತ್ಯ ಕರಾರುವಾಕ್ಕಾಗಿ ಇನ್ನೂ 1 ಕಿಲೋಮೀಟರ್ ದೂರದಲ್ಲಿದೆ ನೋಡು, ಇನ್ನೂ ಅಷ್ಟು ಪಯಣ ಸಾಗಬೇಕು ನಂದು ಅಂತ ನಸುನಗ್ತಾ ಹೇಳಿ ಅವರು ಮೌನವಾಗಿಬಿಡ್ತಾರೆ. ಆ ಗೆಳೆಯನಿಗೆ ಪಾಪ ಏನೂ ಅರ್ಥ ಆಗಲ್ಲ, ಸಮಾಧಾನವೂ ಆಗಲ್ಲ. ಯಾಕೆ ಅಂದರೆ 5 ವರ್ಷದ ಹಿಂದೆ ಬಂದಾಗಲೂ ಇದೇ ಪ್ರಶ್ನೆ ಕೇಳಿರ್ತಾನೆ, ನೀನು ಸಾಧನೆಯ ಅಂತ್ಯ ಆಗಿಲ್ವಾ, ನಿಮಗೆ ಸಾಕ್ಷಾತ್ಕಾರ ಆಗಿದೆಯಾ, ಇನ್ನೂ ಎಷ್ಟು ವರ್ಷ ಇದನ್ನು ಸಾಧಿಸ್ಬೇಕು ಅಂತ ಕೇಳಿರ್ತಾನೆ. ಅದಕ್ಕೆ ಆಗಲೂ ಅವರು ಇದೇ ಉತ್ತರ ಹೇಳಿದ್ರಂತೆ, ನನ್ನ ಸಾಧನೆಯ ಅಂತ್ಯ ಕರಾರುವಾಕ್ಕಾಗಿ 1 ಕಿಲೋಮೀಟರ್ ದೂರ ಇದೆ. ಆಗ ಕೇಳಿದಾಗಲೂ ಇದೇ ಉತ್ತರ, ಈಗ ಕೇಳಿದಾಗಲೂ ಇದೇ ಉತ್ತರ, ಇದೇನು ಹೇಳ್ತಾ ಇದ್ದೀನಿ ನನಗೆ ತಿಳಿತಾನೆ ಇಲ್ಲ ಅಂಥೇಳಿ ಆ ಗೆಳೆಯ ಗಲಿಬಿಲಿಗೆ ಒಳಗಾಗಿ ಕೇಳ್ತಾನೆ, ಗೊಂದಲಕ್ಕೊಳಗಾಗಿರ್ತಾನೆ. ನನಗೆ ಅರ್ಥ ಆಗೋ ಥರ ಏನು ಹೇಳ್ರಿ ಅಂತ. ಆಗ ರೆಡ್ಡಿಯವರು ಹೇಳ್ತಾರೆ, ಅಪ್ಪ, ಸಾಧನೆಗೆ ಸಮಯವಾಗಲಿ, ಸ್ಥಾನಮಾನವಾಗಲಿ, ಅಥವಾ ಆಶ್ರಮ ವರ್ಣ ವರ್ಗ ಭೇದವಾಗಲಿ ಏನೂ ಇಲ್ಲ. ಸತ್ಯ ತಿಳಿಬೇಕು ಅನ್ನೋ ಒಂದು ಅಪೂರ್ವ ಅಪೇಕ್ಷೆ ಬಂದಾಗ, ಅಭಿಪ್ಸೆ ಇದ್ದಾಗ, ಸತ್ಯದ ಅನುಭವ ಆದಾಗ ಆನಂದ ಅರಿತೆ. ಅವಾಗ ಎಲ್ಲಿದ್ರೇನು, ಹೇಗಿದ್ರೇನು, ಇರೋದು ಒಂದೇ ಸತ್ಯ, ಆ ಅದ್ವೈತ ಸತ್ಯ, ಅದನ್ನು ಬಿಟ್ಟು ಮತ್ತೇನು ಇಲ್ಲ ಅನ್ನೋದನ್ನು ಅನುಭವಿಸ್ಬೇಕು. ನೀನು ಕೇಳ್ತಾ ಇದೆಯಾ ಸಾಧನೆಯ ಅಂತ್ಯ ಯಾವಾಗ ಅಂತ. ಅದಕ್ಕೆ ನಾನು ಆಗಲೂ ಉತ್ತರ ಹೇಳಿದೆ, ಈಗಲೂ ಉತ್ತರ ಹೇಳ್ತೀನಿ, ನೀ ಯಾವಾಗ ಬಂದು ಕೇಳಿದ್ರು ಹಿಂಗೆ ಹೇಳ್ತೀನಿ, ನನ್ನ ಸಾಧನೆಯ ಅಂತ ಕರಾರುವಾಕ್ಕಾಗಿ 1 ಕಿಲೋಮೀಟರ್ ದೂರದಲ್ಲಿದೆ ಅಂತ. ಇದರ ಅರ್ಥ ಏನಪ್ಪ ಅಂದರೆ, ನಾನೀಗೇನು ಈ ಕೊಠಡಿಲಿದ್ದೀನಿ, ನೀನು ನಾನು ಕೂತಿದ್ದೀವಿ, ಎಲ್ಲರೂ ಕೂತಿರ್ತೀವಿ ಇಲ್ಲಿಂದ ಸರಿಯಾಗಿ ಸ್ಮಶಾನ 1 ಕಿಲೋಮೀಟರ್ ದೂರದಲ್ಲಿದೆ. ನಾನು ಅಲ್ಲಿಗೆ ನನ್ನ ಸತ್ತ ಮೇಲೆ ಅಲ್ಲಿ ಒಯ್ದು ಬಿಡ್ತಾರೆ, ಪಯಣ ಅಂತ್ಯ ಆಗಿಬಿಡುತ್ತೆ, ನನ್ನ ಜೀವನ ಪಯಣ ಅಂತ್ಯ ಆಗಿಬಿಡುತ್ತೆ. ಅದು 1 ಕಿಲೋಮೀಟರ್ ದೂರದಲ್ಲಿದೆ. ಯಾವಾಗ ಬರುತ್ತೋ ಸಾವು ಬರಲಿ ಅಂತ ನಾನು ಸಂತೋಷವಾಗಿ ಆನಂದವಾಗಿ ಕಾಯ್ತಾ ಇದ್ದೀನಿ. ನಾನೇನು ಅನುಭವಿಸಿದ್ದೀನಿ ಅದನ್ನು ನನಗೆ ಹೇಳೋಕ್ಕೆ ಬರಲ್ಲ. ಆ ಆನಂದ ನಿಜವಾಗಿ ಶಬ್ದಕ್ಕೆ ಮೀರಿದ್ದು, ಮಾತಿಗೆ ಮೀರಿದ್ದು. ಆ ಸತ್ಯ ಒಂದೇ ಅಂತಹ ಆನಂದವನ್ನು ಕೊಡುವಂಥದ್ದು. ಆನಂದದ ಅನುಭೂತಿ ಆದಮೇಲೆ ಮಾತ್ಯಾಕೆ, ಇದ್ದೇನು ಬಿಟ್ರೇನು ಎಲ್ಲ ಒಂದೇ. ಅವರು ಇರೋ ಸತ್ಯದಲ್ಲಿ ನಾನು ಸಮಾನೀನಾಗಬೇಕು ಅಂತಲೇ ಎಲ್ಲರೂ ಹೇಳಿದ್ದಲ್ವ ಅಂಥೇಳಿ ಅವರು ಸೂಕ್ಷ್ಮವಾಗಿ ಆ ಮಾತುಗಳನ್ನು ಹೇಳ್ತಾರೆ. ಅದನ್ನು ನೋಡಿದಾಗ ಈಗಲೂ ಅಂಥ ಮೌನಾನಂದದಲ್ಲಿರ್ತಕ್ಕಂಥ ಸಾಧಕರು ಎಲ್ಲ ಕಡೆಗೆ ಇರ್ತಾರೆ. ಅದೇ ಜೀವನದಲ್ಲಿ ಆನಂದವನ್ನು ಕೊಡೋದು, ಪರಮ ಪ್ರೇಮವನ್ನು ತುಂಬೋದು. ಅವರಿಗೆ ಭೇದ ಭಾವ, ಭಿನ್ನ ಭಾವ ಇರುವುದೇ ಇಲ್ಲ. ಅಂಥ ಅನುಭವ ನಮಗೆ ಆಗಬೇಕು ಅನ್ನೋದೇ ಎಲ್ಲ ಜ್ಞಾನಿಗಳ ಉದ್ದೇಶ. ಆಗ ಜೀವನ ನಾಟಕ ಜಾಣತನದ್ದು, ಜಾಣ್ಮೆಯಿಂದ ಸತ್ಯವನ್ನು ತಿಳಿಯೋದು. ಆ ಸತ್ಯ ತಿಳಿದ ಮೇಲೆ ಸಂತೋಷದಿಂದ ಬದುಕನ್ನು, ಪ್ರೇಮದಿಂದ ಸಾವನ್ನು ಸ್ವಾಗತ ಮಾಡ್ತಾ ಬದುಕೋದು ಇರೋ ತನಕ ಅನ್ನೋದ ಸಂದೇಶವನ್ನು ಇಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಆಗ ನಾನಿಲ್ಲ, ನೀನಿಲ್ಲ, ಜೀವನಿಲ್ಲ, ದೇವನಿಲ್ಲ, ಜೀವ ಪರಮ ಎರಡೂ ಒಂದೇ ಆಗಿಬಿಟ್ಟಿರುತ್ತೆ. ಆ ಭಾವ ನಿಜವಾಗಿ ಸಮರಸದ ಭಾವ. ಆ ಸಮರಸ ಐಕ್ಯವನ್ನು ಸಾಧಿಸಿದ ತೋಂಟದ ಸಿದ್ಧಲಿಂಗ ಯತಿಗಳು ಎಷ್ಟೆಲ್ಲ ಉದಾಹರಣೆಗಳನ್ನು ಹೇಳ್ತಾ ನಮ್ಮಲ್ಲೇ ಇರೋ ದೇವ ಚೈತನ್ಯದ ಅರಿವನ್ನು ಜಾಗೃತಗೊಳಿಸ್ಕೊಳ್ಳಿಕ್ಕೆ ಕರೆ ನೀಡ್ತಾರೆ. ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ.